ಪ್ರಭಾವ ಪದ್ಧತಿಯ 34ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 64ನೆಯ ಶ್ಲೋಕದಲ್ಲಿ, ಪಾದುಕೆಯನ್ನ ತಲೆಯಲ್ಲಿ ಧರಿಸಿದವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿ ಪಡೆಯುತ್ತಾರೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಧಿದೈವತಮಾಪತತ್ಸು ಕಲ್ಪೇಶ್ವಧಿಕಾರಂ ಭಜತಾಂ ಪಿತಾಮಹಾನಾಂ ಅಭಿರಕ್ಷತು ರಂಗಭರ್ತುರೇಷಾ ಕರುಣಾ ಕಾಚನ ಪಾದುಕಾಮಯೀ ನಃ. ಆಪತತ್ಸು ಮುಂದೆ ಬರುವಂತಹ, ಕಲ್ಪೇಶು ಕಲ್ಪಗಳಲ್ಲಿ, ಅಧಿಕಾರಂ ಪದವಿಯನ್ನ, ಭಜತಾಂ ಪಡೆದಿರುವ, ಪಿತಾಮಹಾನಾಂ ಬ್ರಹ್ಮರುಗಳಿಗೆ, ಅಧಿದೈವತಂ ಆರಾಧಿಸಲು ಅರ್ಹವಾಗಿರುವ, ಪಾದುಕಾಮಯಿ ಪಾದುಕಾ ಸ್ವರೂಪವಾಗಿರುವ, ಏಷ ಈ, ಕಾಚನ ಹೀಗೆ ಎಂದು ಹೇಳಲಾಗದ, ರಂಗಭರ್ತುಹು ಶ್ರೀರಂಗನಾಥನ, ಕರುಣಾ ದಯೆಯಾದುದು, ನಃ ನಮ್ಮನ್ನ, ಅಭಿರಕ್ಷತು ಕಾಪಾಡಬೇಕು. ಪಾದುಕಾ ದೇವಿಗೆ ಬ್ರಹ್ಮ ಪದವಿ ಹಾಗೂ ಶಿವ ಪದವಿಯೇ ಮೊದಲಾದ ಎಲ್ಲ ಪದವಿಗಳನ್ನು ಕೊಡುವ ಶಕ್ತಿ ಇದೆ ಅಂತ ದೇಶಿಕರು ಇದೇ ಪ್ರಭಾವ ಪದ್ಧತಿಯ 14ನೇ ಶ್ಲೋಕದಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಈಗ ಮುಂಬರುವ ಕಲ್ಪಗಳಲ್ಲಿಯೂ ಬ್ರಹ್ಮರಾಗಿ ಬರುವವರಿಗೆಲ್ಲ ಅಧಿಪತಿಯಾಗಿಯೂ ಶ್ರೀರಂಗನಾಥನ ದಯೆಯೇ ಮೂರ್ತಿವೆತ್ತಂತಿರುವುದೂ ಆದ ಪಾದುಕೆ ನಮ್ಮನ್ನ ಕಾಪಾಡಬೇಕು ಅಂತಾರೆ. ಶ್ರೀರಂಗನಾಥನ ಪಾದುಕೆಯನ್ನ ಸ್ವೀಕರಿಸಿದವರಿಗೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯು ದೊರಕುತ್ತದೆ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.